ತಹಸೀಲ್ದಾರ್ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯ ಆರಂಭದಲ್ಲಿ ತಹಸೀಲ್ದಾರ್ ಮಾತನಾಡಿ, ರಸ್ತೆ ಅಗಲೀಕರಣ ಸಾರ್ವಜನಿಕರ ಸಹಕಾರದಿಂದ ಯಶಸ್ವಿಯಾಗಿ ಪೂರ್ಣಗೊಳ್ಳಬೇಕೆಂದು ಕೋರಿದರು. ಹಲವು ವರ್ಷಗಳಿಂದ ಬಾಕಿ ಉಳಿದಿರುವ ಸಮಸ್ಯೆಗಳನ್ನು ಅಧಿಕಾರಿಗಳ ಮುಂದೆ ಸಾರ್ವಜನಿಕರು ಮಂಡಿಸಿದರು. ಮುಖ್ಯ ರಸ್ತೆಯಲ್ಲಿ 10 ವರ್ಷಗಳ ಹಿಂದೆ ರಸ್ತೆ ಅಗಲೀಕರಣದ ಹೆಸರಿನಲ್ಲಿ ಕಟ್ಟಡಗಳನ್ನು ಕಳೆದುಕೊಂಡವರಿಗೆ ಈವರೆಗೆ ಯಾವುದೇ ಪರಿಹಾರ ನೀಡದಿರುವುದರಿಂದ ಜನರಲ್ಲಿ ಆಕ್ರೋಶ ವ್ಯಕ್ತವಾಯಿತು. ಅಗಲೀಕರಣ ಮಾಡುವ ಮೊದಲು ಪರಿಹಾರ ನೀಡುವ ಕುರಿತು ಸ್ಪಷ್ಟ ಭರವಸೆ ನೀಡಬೇಕು, ಇಲ್ಲದಿದ್ದರೆ ಜನರಿಗೆ ನ್ಯಾಯ ಸಿಗುವುದಿಲ್ಲ ಎಂದು ಹಲವರು ಒತ್ತಾಯಿಸಿದರು. ಅಗಲೀಕರಣವಾದ 15 ದಿನಗಳ ಒಳಗೆ ಚರಂಡಿ ನಿರ್ಮಾಣ ಮಾಡಬೇಕು, ಇಲ್ಲದಿದ್ದರೆ ಮಳೆ ನೀರು ಮತ್ತು ಚರಂಡಿ ನೀರು ನಿಂತು ದುರ್ವಾಸನೆ ಉಂಟಾಗುತ್ತದೆ, ನೀರು ಮನೆಯೊಳಗೆ ನುಗ್ಗುತ್ತದೆ, ಮಕ್ಕಳು ಮತ್ತು ಸಾರ್ವಜನಿಕರು ಆ ನೀರನ್ನು ತುಳಿಯುತ್ತಾರೆ. ಇದರ ಪರಿಣಾಮ ಸಾಂಕ್ರಾಮಿಕ ರೋಗಗಳು ಹರಡುವ ಸಾಧ್ಯತೆ ಇದೆ ಎಂದು ಸಾರ್ವಜನಿಕರು ಎಚ್ಚರಿಸಿದರು. ಹಲವರು ಸಿಸಿ ರಸ್ತೆ ವಿರುದ್ಧ ಅಭಿಪ್ರಾಯ ವ್ಯಕ್ತಪಡಿಸಿದರು. ಸಿಸಿ ರಸ್ತೆ ಹಾಕಿದರೆ ಬಸ್ಸುಗಳು, ದ್ವಿಚಕ್ರ ವಾಹನಗಳು ಹಾಗೂ ಶಾಲಾ ವಾಹನಗಳು ನೈಸ್ ಆಗಿ ಜಾರುವ ಅಪಾಯ ಹೆಚ್ಚು, ಬೀಳುವ ಘಟನೆಗಳು ಸಂಭವಿಸುತ್ತವೆ. ಆದ್ದರಿಂದ ಒಳ್ಳೆಯ ಗುಣಮಟ್ಟದ ಡಾಂಬರು ಹಾಕಿಸಿದರೆ ಅದು ಸುರಕ್ಷಿತವಾಗಿರುತ್ತದೆ ಎಂದು ನಿವಾಸಿಗಳು ಅಭಿಪ್ರಾಯಪಟ್ಟರು. ನೋಟಿಸ್ ನೀಡದೆ ಅಗಲೀಕರಣ ಪ್ರಕ್ರಿಯೆ ಆರಂಭವಾಗಿರುವ ಬಗ್ಗೆ ಹಲವಾರು ಅಸಮಾಧಾನ ವ್ಯಕ್ತಪಡಿಸಿದರು. ಮೊದಲು ನೋಟಿಸ್ ನೀಡಬೇಕು, ಆಸ್ತಿಯ ನಷ್ಟಕ್ಕೆ ತಕ್ಕ ಪರಿಹಾರ ನೀಡಬೇಕು, ನಂತರ ಕಾಮಗಾರಿ ಆರಂಭಿಸಬೇಕು. ಸರ್ಕಾರ ಜನರ ಸಹಕಾರದಿಂದಲೇ ಅಭಿವೃದ್ಧಿ ಮಾಡಬೇಕೇ ಹೊರತು ಜನರ ಹಕ್ಕು ಕಿತ್ತುಕೊಳ್ಳುವ ರೀತಿಯಲ್ಲಿ ಅಲ್ಲ ಎಂದು ಸಾರ್ವಜನಿಕರು ವಾದಿಸಿದರು. ತಹಸೀಲ್ದಾರ್ ಜನರ ಅಹವಾಲು ಆಲಿಸಿ ಜನರ ಅನುಕೂಲ ಕಾಪಾಡುವುದು ನಮ್ಮ ಕರ್ತವ್ಯ. ಅಗಲೀಕರಣ ಕೆಲಸದಲ್ಲಿ ಯಾರಿಗೂ ಅನ್ಯಾಯವಾಗದಂತೆ ಕ್ರಮ ಕೈಗೊಳ್ಳುತ್ತೇವೆ. ಚರಂಡಿ ರಸ್ತೆ ಮತ್ತು ಪರಿಹಾರ ವಿಷಯಗಳಲ್ಲಿ ಸಂಬಂಧಪಟ್ಟ ಇಲಾಖೆಯೊಂದಿಗೆ ಸಭೆ ನಡೆಸಿ ತಕ್ಷಣ ಕ್ರಮ ಕೈಗೊಳ್ಳುವುದಾಗಿ ಹೇಳಿದರು. ಇವತ್ತೇನು ಗುಡಿಬಂಡೆ ಪಟ್ಟಣದ PG ರಸ್ತೆಯಿಂದ ರಾಪಟ್ಟಣಕ್ಕೆ ಹೋಗುವ ರಸ್ತೆ ಏನಿದೆ, ಆ ಒಂದು ರಸ್ತೆಯನ್ನು ಅಗಲೀಕರಣ ಮಾಡಬೇಕಂತ ಈಗಾಗಲೇ ಮಾರ್ಕ್ ಮಾಡಿರ್ತಾರೆ. ಆದರೆ ಈ ಹಿಂದೆ ಏನು ನಮ್ಮ ಗುಡಿಬಂಡೆ ಪಟ್ಟಣದ ಮುಖ್ಯ ರಸ್ತೆ ಅಗಲೀಕರಣ ಮಾಡುವಾಗ ಅನೇಕ ಬಡವರಿಗೆ ಅನ್ಯಾಯ ಆಗಿದೆ. ಯಾಕಂದರೆ ಇದುವರೆಗೂ ಅವರಿಗೆ ಸುಮಾರು ವರ್ಷಗಳಾಯ್ತು, ಇದುವರೆಗೂ ಒಂದು 8-10 ವರ್ಷ ಆಯಿತು. ಇದುವರೆಗೂ ಯಾವುದೇ ಒಂದು ಅವರಿಗೆ ನಿವೇಶನ ಆಗಲಿ ಮನೆ ಆಗಲಿ ಮಂಜೂರು ಮಾಡಿಕೊಟ್ಟಿಲ್ಲ. ಯಾಕಂದರೆ ತುಂಬ ಬಡವರಿದ್ದಾರೆ. ಇವಾಗ ಮುಖ್ಯ ರಸ್ತೆಯಲ್ಲೇ ಈ ಥರ ಮಾಡಿರೋದ್ರಿಂದ ಇವಾಗ ರಾಮಪಟ್ಟಣ ರಸ್ತೆಯನ್ನು ಅಗಲೀಕರಣ ಮಾಡ್ತಾ ಇದ್ದಾರೆ. ಶಾಸಕರು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಯಾಕಂದರೆ ಆಶ್ವಾಸನೆ ಕೊಟ್ಟಿದ್ದಾರೆ, ಯಾಕಂದರೆ ತುಂಬ ಬಡವರಿದ್ದಾರೆ. ಈ ರಸ್ತೆಯಲ್ಲಿ ತುಂಬ ಕಡುಬಡವರಿದ್ದಾರೆ. ಅವ್ರಿಗೇನೋ ಒಂದು ಜೀವನ ಮಾಡೋದು ಕಷ್ಟ ಇದೆ. ಅಂಥವ್ರ ಮನೆಗಳೆಲ್ಲ ಹೋಗ್ತಾ ಇದೆ. ಅಂಥವ್ರಿಗೆ ಇವಾಗ ಏನು ಪುನರ್ವಸತಿ ಕಲ್ಪಿಸಿಕೊಡುವಂಥ ಜವಾಬ್ದಾರಿ ನಮ್ಮ ಸರ್ಕಾರ ಮತ್ತು ಶಾಸಕರ ಮೇಲಿದೆ. ದಯವಿಟ್ಟು ಶಾಸಕರು ಹೇಳಿದ್ದಾರೆ, ಆದರೆ ಅವ್ರಿಗೆ ಮೊದಲು ಆದಷ್ಟು ಬೇಗ ಅವ್ರಿಗೆ ಪುನರ್ವಸತಿ ನಿವೇಶನ ಮತ್ತು ಮನೆ ಮಂಜೂರು ಮಾಡಿಕೊಟ್ರೆ ತುಂಬ ಒಳ್ಳೆಯದಾಗುತ್ತೆ. ಯಾಕಂದರೆ ರಸ್ತೆ ಅಗಲೀಕರಣ ಆಗೋದು ಒಳ್ಳೆಯದು. ಯಾಕಂದರೆ ರಸ್ತೆ ಕಿರಿದಾಗಿದೆ. ಈ ಮೊದಲಿಗೂ ಇವಾಗೂ ತುಂಬ ಇಕ್ಕಟ್ಟಾಗಿದೆ. ರಸ್ತೆಯಲ್ಲಿ ಓಡಾಡುವ ಗಾಡಿ ಇದೇನು ವಾಹನಗಳ ಸಂಖ್ಯೆ ಜಾಸ್ತಿ ಆಗಿದೆ. ಹಾಗಾಗಿ ರಸ್ತೆ ಅಗಲೀಕರಣಕ್ಕೆ ನಮ್ಮದು ಯಾವುದೇ ಒಂದು ವಿರೋಧ ಇಲ್ಲ. ಯಾಕಂದರೆ ನಮ್ಮದು ರಸ್ತೆಯಲ್ಲಿ ಒಂದು ಕಟ್ಟಡ ಇದೆ, ಒಳ್ಳೆಯ ಒಂದು ದೊಡ್ಡ ಸೊತ್ತಿರೋದ್ರಿಂದ ನಮ್ಮದು ಹೋಗ್ತಾ ಇದೆ. ಆದರೆ ನಮ್ಮ ಅನೇಕ ಬಡವರಿದ್ದಾರಲ್ಲ, ಅವ್ರಿಗೆ ಅನ್ಯಾಯ ಆಗಬಾರ್ದು ಅನ್ನೋ ಒಂದು ಮನೋಭಾವನೆಯಿಂದ ನಾನು ಈ ಒಂದು ಏನು ಅಗಲೀಕರಣ ಮಾಡ್ತಾಯಿದ್ದಾರೆ, ಏನು ಬಡವರಿಗೆ ನಿವೇಶನ ಮತ್ತು ಮನೆ ಮಂಜೂರು ಮಾಡಿಕೊಟ್ರೆ ಒಳ್ಳೆಯದು. ಶಾಸಕರಿಗೂ ಒಳ್ಳೆಯ ಹೆಸರು ಬರುತ್ತೆ. ಯಾಕಂದರೆ ಅವ್ರಿಗೆ ತುಂಬ ಬಡವರಿರೋದ್ರಿಂದ ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕಾಗುತ್ತೆ. ಯಾವುದೇ ಒಂದು ಯಾವುದೇ ಕಂಟೆ ತಕರಾರಿಲ್ಲ. ಯಾಕಂದರೆ ಅದಕ್ಕೇನಾದರೂ ಪರಿಹಾರ ಕೊಡಬೇಕು ಅನ್ನೋ ಒಂದು ಇರಾದೆ ನಮಗಿದೆ. ಯಾಕಂದರೆ ಇವಾಗ ಮೊದಲಿರೋ ರಸ್ತೆ ಎಲ್ಲ ಒಂದು 10-12 ಅಡಿ ಇತ್ತು. ಇವಾಗ ಅಗಲೀಕರಣದಲ್ಲಿ ಮಧ್ಯಭಾಗದಿಂದ 20 ಅಡಿ ಮಾಡ್ತಾ ಇದ್ದಾರೆ. ಇವಾಗ 20 ಅಡಿ ಮಾಡುವಾಗ ಏನು ನಮ್ಮ ಸುತ್ತಲೇನಿದೆ ಒಂದು 12-13 ಅಡಿ ಅಷ್ಟು ಜಾಗ ನಮ್ಮ ಜಾಗ ಹೋಗ್ತಾ ಇದೆ. ಒಂದು ಅಗಲ ಒಂದು 10-12 ಅಡಿ ಹೋದ್ರೆ ಕೂಡ ಉದ್ದ ನಮ್ಮದೇ 180 ಅಡಿ ಉದ್ದ ಹೋದರೆ ಸುಮಾರು 18,800 ಅಡಿಗಳಷ್ಟು 2,000 ಅಷ್ಟು ನಿವೇಶನ ಹೋಗ್ತಾ ಇದೆ. ಆದರೆ ಇವಾಗ ಏನಂದರೆ ಈಗಿನ ಮಾರ್ಕೆಟ್ ಬೆಲೆ 6,000-7,000 ಒಂದು ಅಡಿಗಿದೆ. ಈ ಥರ ಇದ್ದಾಗ ನಮಗೂ ಕೂಡ ಪರಿಹಾರ ಕೊಟ್ಟರೆ ಸರ್ಕಾರದಿಂದ ಒಳ್ಳೆಯದು. ಇದರ ಬಗ್ಗೆ ಸರ್ಕಾರನು ಮತ್ತು ಶಾಸಕರು ಮತ್ತು ಪಟ್ಟಣ ಪಂಚಾಯಿತಿ, ತಾಲೂಕಾಡಳಿತ ಮತ್ತು ಜಿಲ್ಲಾಡಳಿತ ಕೂಡ ಇದರ ಕಡೆ ಗಮನ ಕೊಟ್ಟು
ಇವಾಗ ಏನು ರಸ್ತೆಯಲ್ಲೂ ಡ್ಯಾಮೇಜ್ ಆಗ್ತಾ ಇದೆ, ಕಟ್ಟಡಗಳು ಡ್ಯಾಮೇಜ್ ಆಗ್ತಾ ಇದೆ, ಯಾರು ಆಸ್ತಿ ಕಳ್ಕೊತಾ ಇದ್ದಾರೆ ಅವ್ರಿಗೆ ಪರಿಹಾರನೂ ಕೊಡಬೇಕಂತ ಈ ಮೂಲಕ ನಾನು ಮನವಿ ಮಾಡ್ತಾ ಇದ್ದೀನಿ.